ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವಾಗಿರೋದು ರಾಮದೇವರ ಬೆಟ್ಟದಲ್ಲಿ. ನಾನು ಐಫೋನ್ ಟೆಸ್ಟ್ ಮಾಡೋಣ, ವಾಟರ್ ಟೆಸ್ಟ್ ಅಂತ ಅಂದ್ಬಿಟ್ಟು ಐಫೋನನ್ನು ನೀರೊಳಗಡೆ ಹಾಕಿಬಿಟ್ಟೆ. ಸ್ಟಾರ್ಟಿಂಗ್ ಸ್ವಲ್ಪ ಆಫ್ ಆಯಿತು, ಸ್ಕ್ರೀನ್ ಆಫ್ ಆಯಿತು. ಆಮೇಲೆ ಕರೆಕ್ಟಾಗಿ ವಿಡಿಯೋ ರೆಕಾರ್ಡ್ ಆಗಿದೆ. ನೋಡಿ ಯಾವ ಥರ ಇದೆ ಅಂತಂದ್ಬಿಟ್ಟು. ಅದು ಅಲ್ಲಿ ಫಿಶಸ್ ಇರಲಿಲ್ಲ, ಜಸ್ಟ್ ವಾಟರ್ ಅಷ್ಟೇ ಇತ್ತು. ವಾಟರ್ ಮತ್ತು ಪಾಚಿ ಇತ್ತು ಅಷ್ಟೇ. ಫಿಶಸ್ ಇದ್ದಿದ್ರೆ ಇನ್ನೂ ವೀಡಿಯೋ ಚೆನ್ನಾಗಿ ಬರ್ತಿತ್ತೇನೋ. ಅದನ್ನು ಒಂದು ದಿವಸ ಮಾಡ್ತೀನಿ. ಹಾಕಿ ಆಲ್ಮೋಸ್ಟ್ ಒಂದು 2-3 ಸತಿ ನೀರೊಳಗಡೆ ಹಾಕಿದ್ದೀನಿ. ಅದು ಟ್ರೈಪಾಡ್ ಯೂಸ್ ಮಾಡಿ, ಸೆಲ್ಫಿ ಸ್ಟಿಕ್ ಇದೆಯಲ್ಲ ಅದನ್ನು ಯೂಸ್ ಮಾಡಿ ನೀರೊಳಗಡೆ ಹಾಕಿದ್ದೀನಿ. ನೋಡಿ ಈ ಥರ ಇದೆ. ನನಗಂತೂ ಸಖತ್ ಖುಷಿ ಆಯಿತು. ನಾನೇ ನೀರೊಳಗಡೆ ಇಳ್ದಿರಲಿಲ್ಲ, ಟ್ರೈಪಾಡ್ನೇ ನೀರೊಳಗಡೆ ಹಾಕಿದ್ದೆ. ಆ ಟ್ರೈಪಾಡ್ ಸ್ವಲ್ಪ ತೇವ ಆಯಿತು, ಆದರೂ ಪರವಾಗಿಲ್ಲ, ಇಟ್ಸ್ ಓಕೆ, ಟೆಸ್ಟ್ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ನೆಕ್ಸ್ಟ್ ನಾನು ಐಫೋನ್ ಚಾರ್ಜ್ ಹಾಕೋಕ್ಕೆ ಹೋದಾಗ ಒಂದೇ ಒಂದು ಪ್ರಾಬ್ಲಮ್ ಏನಾಯ್ತು ಅಂತಂದರೆ ವಾಟರ್ ಇದೆ ಅಂತ ತೋರಿಸ್ತಾ ಇತ್ತು. ಅದಾದಮೇಲೆ ಸ್ವಲ್ಪ ಸನ್ಲೈಟಲ್ಲಿಟ್ಟು ನೀವು ಡ್ರೈ ಮಾಡಿದ್ರೆ ಅದು ಏನೂ ಪ್ರಾಬ್ಲಮ್ ಇರಲ್ಲ, ಎಲ್ಲ ಕ್ಲಿಯರ್ ಆಗುತ್ತೆ. ನನ್ನ ಫ್ರೆಂಡ್ಸ್ ನೋಡಿ ನನ್ನ ಆಡ್ಕೊತಿದ್ದಾರೆ, ಇವಳು ಐಫೋನ್ ಹೋಯ್ತು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದು 3-4 ಸತಿ ಫೋನನ್ನು ನೀರಲ್ಲೇ ಹಾಕಿದ್ದೀನಿ. ನನಗೆ ಯಾಕೋ ಟೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಎಲ್ಲರೂ ಹೇಳ್ತಿರ್ತಾರಲ್ಲ, ಅದನ್ನು ಪ್ರೂವ್ ಟೆಸ್ಟ್ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ನಾನು ಐಫೋನ್ನ ವಾಟ್ರಲ್ಲಿ ಹಾಕ್ತೆ ಅಷ್ಟೇ. ವೀಡಿಯೋ ಮಾತ್ರ ಚೆನ್ನಾಗಿ ಬಂತು. ಇನ್ನೂ ಚೆನ್ನಾಗಿರೋ ವಾಟರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ವೀಡಿಯೋ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.